ಆಪರೇಷನ್ ಸಿಂಧೂರದ ನಂತರ ಈಗಾಗಲೇ ಬಿಜೆಪಿಯ ನಾಯಕರು ತಿರಂಗ ಯಾತ್ರೆಯನ್ನು ನಾವು ಕೈಗೊಳ್ತೀವಿ, ಆ ಮೂಲಕ ಪಕ್ಷಾತೀತವಾಗಿ ಆಪರೇಷನ್ ಸಿಂಧೂರದ ಯಶಸ್ವಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಿಜೆಪಿಯಿಂದ ದೇಶದಾದ್ಯಂತ ತಿರಂಗ ಯಾತ್ರವನ್ನ ನಡೆಸಲಾಗುತ್ತೆ, ಪಕ್ಷದ ಚಿಹ್ನೆ ಎಲ್ಲ ಇರಲ್ಲ ಅಂತ ಹೇಳಿದ್ರು. ಬೆಂಗಳೂರಿನಲ್ಲೂ ಅಷ್ಟೇ ತಿರಂಗ ಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸೋದಕ್ಕೆ ಬಿಜೆಪಿಗರು ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಆರ್ ಅಶೋಕ್ ಸೇರಿ ಹಲವು ಬಿಜೆಪಿಯ ನಾಯಕರು ಕೂಡ ಭಾಗಿಯಾಗಿರೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಶಿರೂರು ಪಾರ್ಕ್ನಿಂದ ಮಲ್ಲೇಶ್ವರದ 18ನೇ ಕ್ರಾಸ್ 18th ಕ್ರಾಸ್ ತನಕ ಕೂಡ ಈ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆಪರೇಷನ್ ಸಿಂಧೂರ ಮತ್ತು ನಮ್ಮ ಸೈನಿಕರ ಪರಮೋಚ್ಚ ಬಲಿದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು. ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ತಿರಂಗ ಯಾತ್ರೆಯ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇದು ಮಾತ್ರ ಅಲ್ಲ, ದೇಶದಾದ್ಯಂತ ಕೂಡ ಏಕಕಾಲಕ್ಕೆ ತಿರಂಗ ಯಾತ್ರೆಗೆ ಚಾಲನೆ ಕೊಡಲಾಗಿದೆ. ಜಮ್ಮು ಕಾಶ್ಮೀರ ಅಂದರೆ ಶ್ರೀನಗರದಲ್ಲೂ ಕೂಡ ಈ ತಿರಂಗ ಯಾತ್ರೆಗೆ ಸಪೋರ್ಟ್ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಭಾರತದ ಧ್ವಜಗಳನ್ನು ಹಿಡಿದು ಇಲ್ಲೂ ಕೂಡ ಭಾರತಕ್ಕೆ ಜಯವಾಗಲಿ ಅನ್ನುವಂತಹ ಘೋಷವಾಕ್ಯ ಮೊಳಗ್ತಾ ಇದೆ. ಶ್ರೀನಗರ, ಬೆಂಗಳೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೂಡ ಈ ಯಾತ್ರೆ ಸಾಗ್ತಾ ಇದೆ. ರಾಮನೂರು, ಅಯೋಧ್ಯೆಯಲ್ಲೂ ಕೂಡ ತಿರಂಗ ಯಾತ್ರೆ, ಉತ್ತರ ಪ್ರದೇಶದಲ್ಲೂ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ ನಮಗೆ. ಅಯೋಧ್ಯ, ಬೆಂಗಳೂರು ಹಾಗೂ ಜಮ್ಮು ಕಾಶ್ಮೀರ ಅಂದರೆ ಶ್ರೀನಗರದ ಭಾಗದಲ್ಲೂ ಕೂಡ ತಿರಂಗ ಯಾತ್ರೆಗೆ ಭರ್ಜರಿಯಾದ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಒಂದು, ಈ ಯಾತ್ರೆಯ ಉದ್ದೇಶ ದೇಶ ಸಂಘಟಿತವಾಗಿದೆ, ಯುನಿಟಿಯನ್ನು ತೋರಿಸ್ತಾ ಇರೋದು ಒಂದು. ಎರಡನೇದು, ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನಡೆದಿದೆ ಹಾಗೂ ಸೈನಿಕರ ಬಲಿದಾನಕ್ಕೆ ಸಂಬಂಧಪಟ್ಟಂತೆ ದೇಶ ಎಂದಿಗೂ ಅವರನ್ನ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಒಂದು ಮಾತಿದೆ, ಸೋಲ್ಜರ್ಸ್ ನೆವರ್ ಡೈ, ಅಂದ್ರೆ ಸೈನಿಕರಿಗೆ ಸಾವಿಲ್ಲ, ಅವ್ರು ಜಸ್ಟ್ ನಮ್ಮ ಕಣ್ಣಿನಿಂದ ಮರೆ ಆಗ್ತಾರೆ, ದೇ ಜಸ್ಟ್ ಫೇಡ್ ಅವೇ ಅಂತ. ಸೊ ಆ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳುವಂತಹ ಪ್ರಯತ್ನ ಮತ್ತು ಅವರ ಮನೋಬಲವನ್ನ ಇನ್ನಷ್ಟು ಹೆಚ್ಚಿಸುವಂತಹ ಪ್ರಯತ್ನವನ್ನ ಜನ ಮಾಡ್ತಾ ಇದ್ದಾರೆ. ಜವಾಬ್ದಾರಿಯುತ ನಾಗರಿಕರಾಗಿ ಕೆಲವರು ಪಾಲ್ಗೊಂಡಿದ್ದಾರೆ, ಇನ್ನು ಕೆಲವರು ಮನೆಯಲ್ಲಿ ಇದ್ಕೊಂಡೆ ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ನಮ್ಮ ಸೈನಿಕರ ಕಾರ್ಯಕ್ಕೆ ಮೆಚ್ಚುಗೆ